ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಕರಡಿಯ ಕಾಳಗ. ಎರಡು ಕರಡಿಗಳು ಕಾಳಗ ಮಾಡಿದಾಗ ಏನಾಗುತ್ತೆ, ಕರಡಿಗಳು ಯಾಕೆ ಕಾಳಗ ಮಾಡಿದವು, ಯಾಕೆ ಜಗಳ ಆಡಿದವು. ಕಾಳಗ ಅಂದರೆ ಜಗಳ ಆಡೋದು. ಸೊ ಯಾಕೆ ಜಗಳ ಆಡಿದ್ವು ಅನ್ನೋದು ಈ ಕಥೆ. ಒಮ್ಮೆ ಮಳೆಗಾಲದ ಸಮಯ ಬಂದಿತ್ತು. ಜೋರಾಗಿ ಮಳೆ ಸುರಿತಾ ಇತ್ತು. ಜೊತೆಗೆ ಬಿರುಗಾಳಿ ಬೇರೆ. ಕಾಡಲ್ಲಿರೋ ದೊಡ್ಡ ದೊಡ್ಡ ಮರಗಳೆಲ್ಲ ಬುಡ ಮೇಲಾಗಿ ಬಿದ್ದೋಗ್ಬಿಟ್ಟಿದ್ವು. ಸೊ ಮರ ಎಲ್ಲ ಬಿದ್ದ ಮೇಲೆ ಪಕ್ಷಿಗಳ ಗೂಡುಗಳೆಲ್ಲ ನಾಶ ಆಗಿದ್ವು. ಪಕ್ಷಿಗಳಿಗೆ ಮನೆಯೇ ಇರಲಿಲ್ಲ, ಗೂಡು ಇರಲಿಲ್ಲ. ಮರದ ಮೇಲೆ ಗೂಡು ಕಟ್ಕೊಂಡಿರುವಂಥ ಗುಬ್ಬಿ ಹಕ್ಕಿ, ಪಾರಿವಾಳ, ಕಾಗೆ ಎಲ್ಲ ಹಕ್ಕಿಗಳು ತಮ್ಮ ತಮ್ಮ ಮರಿಗಳನ್ನು ಕರ್ಕೊಂಡು ಬೇರೆ ಕಡೆಗೆ ಜಾಗ ಹುಡ್ಕೊಂಡು ಹೊರಟ್ವು. ಹಬ್ಬ, ಮಳೆ ಬರ್ತಾನೇ ಇತ್ತು. ಪಕ್ಷಿಗಳೆಲ್ಲ ಮರಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ವು. ದಾರಿಲೆಲ್ಲ ನೆನ್ಕೊಂಡು ಹುಡ್ಕೊಂಡು ಹೋಗ್ತಿದ್ವು. ಎಷ್ಟು ಹುಡುಕಿದ್ರು ಎಲ್ಲಿಯೂ ಗೂಡು ಕಟ್ಟೋದಕ್ಕೆ ಸರಿಯಾಗಿ ಜಾಗನೇ ಸಿಗಲಿಲ್ಲ. ಎಲ್ಲಪ್ಪ ದೇವ್ರೇ, ನಮಗೊಂದು ಜಾಗ ಇಲ್ಲಾರ್ದಂಗೆ ಆಯ್ತಲ್ಲಪ್ಪ, ಎಷ್ಟು ಮಳೆ ಇದು ಅಂತ ನಡ್ಕೊಂಡು ಹೋಗ್ತಾ ಇದ್ವು. ತುಂಬ ದೂರ ಸಾಗಿದ ಮೇಲೆ ಅವುಗಳಿಗೆ ಒಂದು ಪಾಳು ಬಿದ್ದಂಥ ದೇವಸ್ಥಾನ ಕಂಡಿತು. ದೇವಸ್ಥಾನದ ಗೋಡೆಗಳೆಲ್ಲ ಬಿದ್ದು ಹೋಗಿದ್ವು. ಆದರೆ ಆ ದೇವಸ್ಥಾನದ ಛಾವಣಿ ಅಂದರೆ ಮೇಲ್ಭಾಗ ಇರುತ್ತಲ್ಲ, ಟೆರೆಸ್, ಅದು ಛಾವಣಿ ಅಂತಾರೆ. ಅದಕ್ಕೆ ಛಾವಣಿ ಗಟ್ಟಿಯಾಗೇ ಇತ್ತು. ಹಾಗಾಗಿ ಮಳೆ ನೀರು ಒಳಗಡೆ ಸುರಿತಾ ಇರಲಿಲ್ಲ, ಮೇಲಿಂದ ಬರ್ತಾ ಇರಲಿಲ್ಲ ಮಳೆ ನೀರು. ಸರಿಯಪ್ಪ, ಹೆಂಗೋ ಇದೊಂದು ಸಿಕ್ತು. ಮಳೆಗಾಲ ಮುಗಿಯೋವರೆಗೂ ಇಲ್ಲೇ ನಾವು ವಾಸ ಮಾಡ್ಕೊಂಡಿರೋಣ ಅಂತ ಹಕ್ಕಿಗಳು ತೀರ್ಮಾನ ಮಾಡಿದವು. ಸರಿ ಅಂತ ಹಕ್ಕಿಗಳೆಲ್ಲ ತಮ್ಮ ಮರಿಗಳನ್ನು ಕರ್ಕೊಂಡು ಆ ದೇವಸ್ಥಾನದ ಒಳಗಡೆ ಹೋದವು. ಅಷ್ಟೊತ್ತಿಗೆ ಹಿಂದೆಯಿಂದ ಕರಡಿ ಶಬ್ದ ಆಯಿತು. ಏನು ಅಂತ ನೋಡಿದ್ರೆ ಮುಂಚೆ ಈ ಹಕ್ಕಿಗಳ ಮರ ಇತ್ತಲ್ಲ, ಆ ಮರದ ಹತ್ರ ಒಂದು ಕರಡಿ ಇತ್ತು. ಆ ಕರಡಿ ಅದೇ ತಾನೇ ಮರಿಗಳನ್ನು ಹಾಕಿತ್ತು. ಅದಕ್ಕೂ ಕೂಡ ಜಾಗ ಇಲ್ಲದೆ ಎಲ್ಲಿ ಹೋಗಬೇಕು ಅಂತ ಭಯ ಪಟ್ಕೊಂಡು ನಿಧಾನಕ್ಕೆ ಈ ಹಕ್ಕಿಗಳಿಂದನೇ ನಡ್ಕೊಂಡು ಬಂದುಬಿಟ್ಟಿದೆ. ಅದು ಈ ಹಕ್ಕಿಗಳಿಗೆ ಗೊತ್ತೇ ಆಗಿಲ್ಲ. ದೇವಸ್ಥಾನಕ್ಕೆ ಬಂದ ಮೇಲೆ ಈ ಹಕ್ಕಿಗಳೆಲ್ಲ ಒಳಗಡೆ ಹೋದ್ವಲ್ಲ, ಆಗ ಹಿಂದಿರುಗಿ ನೋಡಿದಾಗ ಅವುಗಳಿಗೆ ಪುಟಾಣಿ ಮರಿಗಳನ್ನು ಕರ್ಕೊಂಡು ಬಂದಿರೋ ಈ ಕರಡಿ ಕಾಣಿಸ್ತು. ಸರಿ ಅಂತ ಏನು ಮಾಡೋದು, ಇವನು ನಮ್ಮ ಸ್ನೇಹಿತ ಅಲ್ವಾ, ನಾವು ಇವರು ಒಟ್ಟಿಗೆ ಇದ್ದಿದ್ದು. ಈಗ ನಮಗೆಲ್ರಿಗೂ ಮನೆ ಇಲ್ಲ, ಇವನಿಗೂ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂಥೇಳಿ ಪಕ್ಷಿಗಳು ಆ ಕರಡಿನ ಕರ್ಕೊಂಡ್ವು. ಕರಡಿ ಒಂದು ಮೂಲೆಯಲ್ಲಿ ತನ್ನ ಮರಿಗಳ ಜೊತೆಗೆ ಮಲ್ಕೊಳ್ತು. ಹಕ್ಕಿಗಳೆಲ್ಲ ಆ ಕಡೆ ದೂರ ಹೋಗಿ ತಮ್ಮ ಮರಿಗಳ ಜೊತೆಗೆ ತಾವು ಮಲ್ಕೊಂಡ್ವು. ಮಲ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಹೊತ್ತಾದಮೇಲೆ ಒಂದು ದಪ್ಪದಿರೋಂಥ ಕರಡಿ ಬಂದಿದ್ದೆ ದೇವಸ್ಥಾನದ ಒಳಗಡೆ ಬಂದು ನೋಡುತ್ತೆ, ಪಕ್ಷಿಗಳಿದ್ದಾವೆ, ಕರಡಿ ಇದೆ, ಕರಡಿ ಮರಿ ಇದೆ. ಅದನ್ನು ನೋಡಿ ಆ ದಪ್ಪದಾಗಿರುವಂಥ ಕರಡಿಗೆ ಕೋಪ ಬಂದ್ಬಿಡ್ತು. ನನ್ನ ಜಾಗದಲ್ಲಿ ಮಲಗಿದವರು ಯಾರು, ಅವರನ್ನ ಸಿಗಿದು ಬಿಡುವೆ ಏಯ್ ಅಂತ ಆ ದಪ್ಪ ಕರಡಿ ಅಬ್ಬರಿಸ್ತು. ಆಗ ಮರಿಗಳ ಜೊತೆಗೆ ಮಲಗಿದ್ದಂಥ ಕರಡಿ ಹೇಳ್ತು, ನಾನು ನಿನಗಿಂತಲೂ ಮೊದಲು ಬಂದು ಇಲ್ಲಿ ಮಲ್ಕೊಂಡಿದ್ದೀನಿ, ಹಾಗಾಗಿ ಇದು ನನ್ನ ಜಾಗ, ನನ್ನ ಮರಿಗಳನ್ನು ಮುಟ್ಟೋಕೆ ಬಂದರೆ ಹುಷಾರ್ ಅಂತ ಈ ಅಮ್ಮ ಕರಡಿ ಕೂಡ ಗದರ್ತು. ಕರಡಿಗಳು ದುರ್ಗುಟ್ಕೊಂಡು ನೋಡಿಕೊಂಡು ಜಗಳ ಮಾಡೋಕ್ಕೆ ಶುರು ಮಾಡಿದ್ವು. ಏಯ್ ನನ್ನ ಜಾಗ, ಏಯ್ ನನ್ನ ಜಾಗ ಬಿಡು, ನನ್ನ ಜಾಗ ಬಿಡು, ನಾನು ಮೊದಲು ಬಂದಿದ್ದೆ, ನನ್ನ ಜಾಗ ಇದು ಅಂಥೇಳಿ ಜಗಳ ಮಾಡಿಕೊಂಡು ಪರ್ಚ್ಕೊಂಡು ಹೊಡೆದಾಡ್ಕೊಂಡು ಹೀಗೆ ಆಗ್ತಾಯಿತ್ತು. ಇವುಗಳ ಜಗಳ ಮುಗಿಯೋ ಥರ ಕಾಣಲೇ ಇಲ್ಲ.
ಹಕ್ಕಿಗಳ ಮರಿಗಳೆಲ್ಲ ಇವುಗಳ ಜಗಳ ನೋಡಿಕೊಂಡು ಭಯದಿಂದ ಮುದುರಿ ಕೂತ್ಕೊಂಡಿದ್ವು. ಕೊನೆಗೆ ಇವುಗಳ ಜಗಳ ನೋಡೋಕ್ಕಾಗದೆ ಗುಬ್ಬಿ ಹಕ್ಕಿ ಅವುಗಳ ಮಧ್ಯೆ ಬಂದು ನಿಂತ್ಕೊಂಡು ಹೇಳ್ತು, ನಿಲ್ಲಿಸಿ ನಿಮ್ಮ ಜಗಳವನ್ನ ಅಂತ ಕೂಗಿ ಹೇಳ್ತು. ಕರಡಿಗಳಿಗೂ ಕೂಡ ಅಷ್ಟೊತ್ತಿಗೆ ಜಗಳ ಆಡಿ ಆಡಿ ಕಿತ್ತಾಡಿ ಸುಸ್ತಾಗಿ ಹೋಗಿದ್ವು. ಈಗ ಇಬ್ಬರು ಪರ್ಚಾಡೋದನ್ನು ಬಿಟ್ಟು ಸೈಡಿಗೆ ಬಂದು ಒಬ್ಬರನ್ನೊಬ್ಬರು ದುರ್ಗುಟ್ಕೊಂಡು ನೋಡ್ತಾ ಅಂತ ಕೂತ್ಕೊಂಡ್ವು. ಆಗ ಗುಬ್ಬಿ ಹಕ್ಕಿ ಹೇಳ್ತು, ನೋಡಿ ಮಿತ್ರರೇ, ಇದು ನಮ್ಮ ಜಾಗ ಅಲ್ಲ, ಇದು ಮನುಷ್ಯರು ಕಟ್ಟಿಸಿದಂಥ ದೇವಸ್ಥಾನ. ಮನುಷ್ಯರಿಗೆ ಈ ದೇವಸ್ಥಾನ ಕಂಡ್ರೆ ಸಾಕು, ಅವರು ಇಲ್ಲಿಗೆ ಬಂದ್ಬಿಡ್ತಾರೆ. ಆಮೇಲೆ ಈ ಬಿದ್ದೋಗಿರೋ ಗೋಡೆಗಳನ್ನೆಲ್ಲ ರಿಪೇರಿ ಮಾಡ್ತಾರೆ. ಆಗ ನಮ್ಮನ್ನು ಇಲ್ಲಿಂದ ಓಡಿಸ್ಬಿಡ್ತಾರೆ ಅಂತ ಗುಬ್ಬಿ ಹಕ್ಕಿ ಹೇಳಿದ ಮೇಲೆ ದಪ್ಪ ಅಕ್ಕಿ ಕೇಳಿಸ್ಕೊಂಡು, ಹೌದು ಹೌದು, ಅದು ನಿಜ ಅಂತ ಹೇಳ್ತು. ಆಗ ಪಾರಿವಾಳ, ಆದರೆ ಈಗ ಮಳೆಗಾಲ ಅಲ್ವಾ, ಅದು ಅಲ್ಲದೆ ಗಾಳಿ ಜೋರಾಗಿ ಬೀಸ್ತಿದೆ, ಮಳೆ ಜೋರಾಗಿ ಸುರಿತಾ ಇದೆ, ಈ ಸಮಯದಲ್ಲಿ ಮನುಷ್ಯರು ಈ ಕಡೆಗೆ ಬರಲಿಕ್ಕಿಲ್ಲ ಅಲ್ವಾ ಅಂತ. ಅದನ್ನು ಕೇಳಿಸ್ಕೊಂಡಂಥ ಗುಬ್ಬಿ ಮರಿ ಹೇಳ್ತು, ಹೌದು ಪಾರಿವಾಳಕ್ಕ, ಸುಯ್ ಎಂದು ಬೀಸುವ ಗಾಳಿ, ಧೋ ಎಂದು ಸುರಿಯೋ ಮಳೆ, ನಮಗೆ ಮನೆಗಳಿಲ್ಲ, ನಮಗೆ ವಾಸ ಮಾಡೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆಲ್ಲೂ ಸಿಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಕಿತ್ತಾಡೋದನ್ನು ನಿಲ್ಲಿಸಿ ಕರಡಿ ಅಣ್ಣಗಳೇ. ನಾವೆಲ್ಲರೂ ಈಗ ಕೂಡಿ ಬಾಳೋಣ, ಒಗ್ಗಟ್ಟಿನಿಂದ ಅನ್ಯೋನ್ಯತೆಯಿಂದ ಇರೋಣ, ಇರುವಷ್ಟು ದಿನ ಸುಖವಾಗಿ ಬಾಳೋಣ ಅಂತ ಗುಬ್ಬಿ ಹಕ್ಕಿ ಹೇಳ್ತು. ಇದನ್ನು ಕೇಳಿಸ್ಕೊಂಡಂಥ ಎರಡೂ ಕರಡಿಗಳಿಗೆ ಅದು ನಿಜ ಅನ್ನಿಸ್ತು. ಹಾಗಾಗಿ ತಮ್ಮ ಜಗಳವನ್ನು ನಿಲ್ಲಿಸಿದವು. ಅಮ್ಮ ಕರಡಿ ತನ್ನ ಮರಿಗಳೊಂದಿಗೆ ಒಂದು ಮೂಲೆಯಲ್ಲಿ ಮಲ್ಕೊಳ್ತು. ಆಗ ದಪ್ಪ ಕರಡಿಯು ಸಹ ಆ ಅಮ್ಮ ಕರಡಿ ಹತ್ರ ಹೋಗಿ ಆ ಮರಿಗಳನ್ನು ಮುದ್ದು ಮಾಡಿ ತಾನು ಅವುಗಳ ಪಕ್ಕನೇ ಮಲ್ಕೊಳ್ತು. ನೋಡಿ, ಇಷ್ಟೇ ಅಲ್ವಾ ಜಗತ್ತಲ್ಲಿ ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಮನುಷ್ಯರಾಗಲಿ, ಯಾರೇ ಆಗಲಿ, ನಾವು ಹೊಂದಿಕೊಂಡು ಬಾಳಿದರೆ ಯಾವ ಜಗಳನೂ ಬರೋದಿಲ್ಲ. ಒಗ್ಗಟ್ಟಲ್ಲಿದ್ದರೆ ನಾವೆಲ್ಲರೂ ಏನೇ ಸಮಸ್ಯೆ ಬಂದರೂ ಒಟ್ಟಿಂದ ಹೆದರಿಸ್ಬೋದು. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಬೇರೆಯವ್ರಿಗೆ ಕಷ್ಟದಲ್ಲಿದ್ದರೆ ಬನ್ನಿ ನೀವು ನಮ್ಮ ಜೊತೆಗೆ ಸೇರಿ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಬಾಳೋಣ ಅಂತ ಎಲ್ಲರೂ ಒಟ್ಟಾಗಿ ಬಾಳಿದರೆ ಜಗಳವೇ ಇರೋದಿಲ್ಲ, ಬರೀ ಖುಷಿ, ಬರೀ ಆನಂದ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಅನ್ಯೋನ್ಯತೆಯಿಂದ ಇರೋಣ. ಹಾಗಿದ್ರೆ ನಮಗೆ ಬದುಕಲ್ಲಿ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಿ? ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.